ಹೆಲೋ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಈ ವಿಡಿಯೋದಲ್ಲಿ ಲಿಸ್ಟ್ ಇಂಡೆಕ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಓಕೆನಾ? ಫಸ್ಟು ಹೌ ಡು ಯು ಕ್ರಿಯೇಟ್ ಎ ಇಂಡೆಕ್ಸ್. ಒಂದು ವೇರಿಯೇಬಲ್ ನೇಮ್ ತೊಗೋಬೇಕು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ L1 ಅಂತ ತೊಗೋತೀನಿ ಆ್ಯಂಡ್ L1ಗೆ ನಾನು 10, 20, 30ನ ಕೊಡ್ತಾ ಇದ್ದೀನಿ. ಓಕೆನಾ? ನೆಕ್ಸ್ಟು ಇಂಡೆಕ್ಸ್ ಹೇಗೆ ಡಿಫೈನ್ ಮಾಡೋದು ಅಂದರೆ, ಇಂಡೆಕ್ಸ್ ಈಸ್ ಪ್ರೊವೈಡೆಡ್ ಯೂಸಿಂಗ್ ಇಲ್ಲಿ 0, 1, 2. ಓಕೆನಾ? ಸೊ ಫಸ್ಟು ಎಲಿಮೆಂಟ್ಗೆ 0 ಇಂಡೆಕ್ಸ್ ಅಂತ ಹೇಳ್ತೇವೆ, ಸೆಕೆಂಡ್ಗೆ 1 ಆ್ಯಂಡ್ ಥರ್ಡ್ಗೆ 2. ಬೇಸಿಕಲಿ ಇಂಡೆಕ್ಸ್ ಸ್ಟಾರ್ಟ್ಸ್ ಫ್ರಮ್ 0. ಓಕೆ, ಸೊ ಇಫ್ ಯು ವಾಂಟ್ ಟು ಆಕ್ಸೆಸ್ 10, ನಿಮಗೆ ಇವಾಗ 10 ಎಲಿಮೆಂಟ್ ಬೇಕು. ಹೌ ಡು ಯು ಗಿವ್ ದ್ಯಾಟ್? L1 ಆಫ್ 0 ಅಂತ ಕೊಟ್ಟರೆ ನಿಮಗೆ 10 ಪ್ರಿಂಟ್ ಆಗುತ್ತೆ. ಸೊ ಇಫ್ ಯು ರೈಟ್ ಲೈಕ್ ಪ್ರಿಂಟ್ L1 ಆಫ್ 0 ಅಂತ ಬಂದರೆ ನಿಮಗೆ 10 ಪ್ರಿಂಟ್ ಆಗುತ್ತೆ. ಬಿಕಾಸ್ 0 ಇಂಡೆಕ್ಸ್ ಪೊಸಿಷನಲ್ಲಿ ಯಾವ ವ್ಯಾಲ್ಯೂ ಇದೆ? 10 ವ್ಯಾಲ್ಯೂ ಇದೆ. ಸೊ ಹಾಗಾಗಿ ನಿಮಗೆ 10 ಪ್ರಿಂಟ್ ಆಗುತ್ತೆ. ದಿಸ್ ಈಸ್ ಹೌ ಯು ಆಕ್ಸೆಸ್ ಆ್ಯನ್ ಎಲಿಮೆಂಟ್ ಇನ್ಸೈಡ್ ಎ ಸ್ಟ್ರಿಂಗ್. ನೆಕ್ಸ್ಟ್ ನಿಮಗೆ 20 ಬೇಕು ಅಂದರೆ L1 ಅಂದರೆ ವೇರಿಯೇಬಲ್ ನೇಮ್ ಇನ್ಸೈಡ್ ಎ ಸ್ಕ್ವೇರ್ ಬ್ರೇಸಸ್ ಎಗೇನ್ ಇಂಡೆಕ್ಸ್ ವ್ಯಾಲ್ಯೂ ಕೊಟ್ಟರೆ ನಿಮಗೆ 20 ಪ್ರಿಂಟ್ ಆಗುತ್ತೆ. ಸೊ ಓಕೆನಾ? ದಿಸ್ ಈಸ್ ಅಬೌಟ್ ಹೌ ಡು ಯು ಆಕ್ಸೆಸ್ ಆ್ಯನ್ ಎಲಿಮೆಂಟ್ ಇನ್ಸೈಡ್ ಎ ಸ್ಟ್ರಿಂಗ್. ನೆಕ್ಸ್ಟ್ ಬಂದು ಲೆಟ್ ಅಸ್ ಸಿ ಅಬೌಟ್ ಸ್ಟ್ರಿಂಗ್ ಸ್ಲೈಸಿಂಗ್. ಇಲ್ಲಿ ನೋಡಿ, ಇಲ್ಲಿ L1 ಆಫ್ 1 ಅಂತ ಕೊಟ್ಟೆ. ಓನ್ಲಿ ಎ ಸಿಂಗಲ್ ಎಲಿಮೆಂಟ್ನ ನೀವು ಆಕ್ಸೆಸ್ ಮಾಡೋಕ್ಕೆ ಸಾಧ್ಯ. ಬಟ್ ವಾಟ್ ಇಫ್ ಯು ನೀಡ್ 10, 20? ಆವಾಗ ಸ್ಲೈಸಿಂಗ್ ಅಂತ ಬರುತ್ತೆ. ಇವಾಗ ಸ್ಲೈಸಿಂಗ್ ಅಂತ ಅಂದರೆ 30 ಅಂತ ಇದೆ. ಇದಕ್ಕೆ ಇಂಡೆಕ್ಸ್ ಪೊಸಿಷನ್ ಬಂದು 0, ಇದಕ್ಕೆ 1 ಆ್ಯಂಡ್ ಇದಕ್ಕೆ 2. ಸ್ಲೈಸಿಂಗ್ದು ಸಿಂಟ್ಯಾಕ್ಸ್ ಏನಂದರೆ, ಫಸ್ಟು ಸ್ಟಾರ್ಟ್ ಪೊಸಿಷನ್, ಆಮೇಲೆ ಇದು ಕೋಲನ್ ಕೊಡಬೇಕು, ಎಂಡ್ ಪೊಸಿಷನ್, ಅದಾದಮೇಲೆ ಸ್ಟೆಪ್ ಸೈಜ್ ಅಂತ ಬರುತ್ತೆ. ಓಕೆನಾ? ದಿಸ್ ಇಸ್ ದ ಸಿಂಟ್ಯಾಕ್ಸ್ ಆಫ್ ದ ಸಿಂಗ್. ಸ್ಟಾರ್ಟ್ ಅಂದರೆ ಏನು? ಇವಾಗ ಫಾರ್ ಎಕ್ಸಾಂಪಲ್ ನಾನು 10 ಮತ್ತು 20 ಪ್ರಿಂಟ್ ಮಾಡಬೇಕು ನನಗೆ. ಓಕೆನಾ? 10 ಮತ್ತು 20 ಪ್ರಿಂಟ್ ಮಾಡಬೇಕು ಅಂದರೆ ಸ್ಟಾರ್ಟಿಂಗ್ ಪೊಸಿಷನ್ ಬಂದು 0. ಓಕೆನಾ? ಇದು ಸ್ಟಾರ್ಟು. ನೆಕ್ಸ್ಟ್ ಏನಿದೆ? ಕೋಲನ್ ಕೊಡಬೇಕು. ಓಕೆನಾ? ಕೋಲನ್ ಕೊಟ್ಟಾದಮೇಲೆ ನೆಕ್ಸ್ಟ್ ಎಂಡ್ ಪೊಸಿಷನ್ ಬಂದು 1. ಬಟ್ ಆದರೆ ಇಲ್ಲಿ ಎಂಡ್ ಪೊಸಿಷನ್ ಕೊಡೋಂಗಿಲ್ಲ ನೀವು. ಎಂಡ್ ಪೊಸಿಷನ್ +1 ಕೊಡಬೇಕು. ಬಿಕಾಸ್ ಆ್ಯಸ್ ಯು ನೋ ಆಲ್ವೇಸ್ ದ ಇಂಡೆಕ್ಸ್ ಸ್ಟಾರ್ಟ್ಸ್ ಫ್ರಮ್ 0. ಬಟ್ ಆದರೆ ನಾವು ಈ ಸಿಂಟ್ಯಾಕ್ಸು 1 ಅಂತ ಕನ್ಸಿಡರ್ ಮಾಡುತ್ತೆ. ಸೊ ಅದಕ್ಕೆ ಒಂದು ಹೆಚ್ಚು ಕೊಡಬೇಕು ನಾವು, ಅಂದರೆ 2 ಕೊಡಬೇಕು. ಸೊ ದ್ಯಾಟ್ 0 ಇಂದ 1 ತನಕ ಅದನ್ನು ರೀಡ್ ಮಾಡುತ್ತೆ. ಇದನ್ನು ಕನ್ಸಿಡರ್ ಮಾಡಲ್ಲ, ಅಂದರೆ 1, 2 ಥರ ರೀಡ್ ಮಾಡುತ್ತೆ ಅದು. ಓಕೆನಾ? ನೆಕ್ಸ್ಟು ಸ್ಟೆಪ್ ಸೈಜ್ ಬಂದು 1, ಅಂದರೆ ಎಷ್ಟು ಜಂಪ್ ಆಗಬೇಕು. ಇವಾಗ 1 ಅಂತ ಕೊಟ್ಟರೆ 1 ಜಂಪ್ ಆಗುತ್ತೆ, ಅಂದರೆ 10, 20. ಇನ್ನೊಂದು 1 ಅಂದರೆ ಇನ್ನೊಂದು ಜಂಪ್. ಫಾರ್ ಎಕ್ಸಾಂಪಲ್ ಇಲ್ಲಿ 2 ಅಂತ ಕೊಟ್ಟರೆ 10. ಸೊ ಇದು ಎಲಿಮೆಂಟ್ ಇದನ್ನು ಕನ್ಸಿಡರ್ ಮಾಡಲ್ಲ. ಎಗೇನ್ 30 ಪ್ರಿಂಟ್ ಆಗುತ್ತೆ. ಹಾಗೆ ದಟ್ ಈಸ್ ಕಾಲ್ಡ್ ಸ್ಟೆಪ್ ಸೈಜ್. ನಾವು ಇಫ್ ಐ ಗಿವ್ 0:2:1, ಐ ವಿಲ್ ಗೆಟ್ 10, 20. ದಿಸ್ ಈಸ್ ಅಬೌಟ್ ಸ್ಲೈಸಿಂಗ್. ಸ್ಲೈಸಿಂಗ್ ತುಂಬ ಈಸಿ. ನೀವು ಆ್ಯಕ್ಚುಲಿ ತುಂಬ ಪ್ರಾಕ್ಟೀಸ್ ಮಾಡಿದ್ರೆ ಆರಾಮ್ಸೆ ಕಲಿಬೋದು. ಸಿಂಟ್ಯಾಕ್ಸ್ ನೆನ್ಪಿಟ್ಕೊಳ್ಳಿ. ಇದು ಸ್ಟಾರ್ಟ್ ಪೊಸಿಷನ್, ಇಂಡೆಕ್ಸ್ ಪೊಸಿಷನ್, ಇದು ಎಂಡ್ +1 ಪೊಸಿಷನ್, ಮತ್ತು ಇದು ಸ್ಟೆಪ್ ಸೈಜ್. ನೆಕ್ಸ್ಟು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. L1 = 10, 20, 60. ಓಕೆನಾ? ನನಗೆ ಇಲ್ಲಿ ಓನ್ಲಿ ಈವನ್ ನಂಬರ್ಸ್ ಬೇಕು ಫ್ರಮ್ ದಿಸ್ ಲಿಸ್ಟ್. ಹೌ ಡು ಯು ಪ್ರಿಂಟ್ ದಿಸ್? L1 ಆಫ್ ಸ್ಟಾರ್ಟಿಂಗ್ ಪೊಸಿಷನ್ 0 ಇಂದ ನನಗೆ ಎಂಡ್ ತನಕ. ಯು ಕ್ಯಾನ್ ಜಸ್ಟ್ ರೈಟ್ ಲೆಂತ್ ಆಫ್ L1 ಆರ್ 0, 1, 2, 3, 4, 5 ಇದೆ. ಬಟ್ ಆದರೆ 6 ಕೊಡಬೇಕು. ಆ್ಯಸ್ ಆಲ್ವೇಸ್ ಒಂದು ಹೆಚ್ಚು ಕೊಡಬೇಕು. ಮತ್ತು ಸ್ಟೆಪ್ ಸೈಜ್ ಬಂದು 2 ಅಂತ ಕೊಡಬೇಕು. ಬೇಸಿಕಲಿ ಹೇಗೆ ಕೊಡಬೇಕು ಅಂದರೆ 0:6:2 ಹಾಗೆ ಕೊಡಬೇಕು. ಏನಕ್ಕೆ 2 ಅಂದರೆ ನಂಗೆ ಬರೀ ಈವನ್ ನಂಬರ್ಸ್ ಬೇಕು. ಓಕೆನಾ? ಈವನ್ ನಂಬರ್ಸ್ ಅಂದರೆ 2, ಇದು. ಸೊ ಒಂದು ಕಟ್ ಮಾಡ್ತಾ ಹೋಗುತ್ತೆ. ಬಟ್ ಅದೇ ನಾನು ಇಲ್ಲಿ ಸ್ಟಾರ್ಟಿಂಗ್ ಪೊಸಿಷನ್ 0 ಅಂತ ಕೊಟ್ಟಿದ್ದೀನಿ. ಸೊ 0 ಅಂದರೆ ಇದು ಪ್ರಿಂಟ್ ಆಗುತ್ತೆ. ಬಟ್ ನನಗೆ ಇಲ್ಲಿಂದ ಬೇಡ, ಇಲ್ಲಿಂದ ಬೇಕು. ಸೊ ಇದ್ರದ್ದು ಇಂಡೆಕ್ಸ್ ಪೊಸಿಷನ್ ಏನೋ 1. ಸೊ
ಹೇಗೆ ಕೊಡ್ತೀವಿ ಅಂದರೆ 1:6:2. ಸೊ ನಾವು ಐ ವಿಲ್ ಗೆಟ್ 1 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇದು ಇಂಡೆಕ್ಸ್ ಪೊಸಿಷನ್ ಬರ್ಬಿಡ್ತೀನಿ. ಓಕೆನಾ, 1ಇಂದ ಸ್ಟಾರ್ಟ್ ಆಗುತ್ತೆ. 1 ಬಂದು 20 ಪ್ರಿಂಟ್ ಆಗುತ್ತೆ. ನೆಕ್ಸ್ಟು 2 ಸ್ಟೆಪ್ ಸೈಜ್ ಅಂದರೆ ಇದು ಬಿಟ್ಟು ನೆಕ್ಸ್ಟ್ ಇಲ್ಲಿಗೆ ಹೋಗುತ್ತೆ. ಸೊ 40 ಮತ್ತು ಇದು ಬಿಟ್ಟು ಇಲ್ಲಿಗೆ ಹೋಗುತ್ತೆ. ಇಲ್ಲಿ 6 ಅಂತ ಕೊಟ್ಟಿದ್ದೀನಿ. 6th ಹಿಂದಿನ ನಂಬರ್ ಏನು 5. ಸೊ 5th ಇಂಡೆಕ್ಸ್ ಪೊಸಿಷನ್ ಬಂದು 60. ಸೊ ಐ ವಿಲ್ ಗೆಟ್ 20, 40, 60. ಸೊ ದಿಸ್ ಈಸ್ ಅಬೌಟ್ ಸ್ಲೈಸಿಂಗ್. ಮತ್ತು ಬ್ಯಾಕ್ವರ್ಡ್ ಸ್ಲೈಸಿಂಗ್ ಅಂತ ಇದೆ. ಬ್ಯಾಕ್ವರ್ಡ್ ಸ್ಲೈಸಿಂಗ್ ಅಂದರೆ ಜಸ್ಟ್ ಯು ಕ್ಯಾನ್ ಯೂಸ್ ನೆಗೆಟಿವ್ ನಂಬರ್ಸ್ ಲೈಕ್ -1, -2 ಹಾಗೆ ಬರೆದ್ರೆ ಲೈಕ್ ಉಲ್ಟಾಯಿಂದ ಪ್ರಿಂಟ್ ಮಾಡ್ಕೊಂಡು ಬರುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು 10, 20, 30, 40 ಕೊಟ್ಟಿದ್ದೀನಿ. ಓಕೆನಾ, ನಾವು ಇಫ್ ಯು ವಾಂಟ್ ಟು ಪ್ರಿಂಟ್ 40, ನೀವು ಇಂಡೆಕ್ಸ್ ಪೊಸಿಷನ್ ಬರ್ಬಿಡ್ತೀನಿ ಫಸ್ಟು. ಓಕೆ, ನಾವು ಇಫ್ ಯು ವಾಂಟ್ ಟು ಪ್ರಿಂಟ್ 40, ಯು ಕ್ಯಾನ್ ಇದರ್ ಪ್ರಿಂಟ್ L1 of 3 ಆರ್ L1 of -1 ಬಿಕಾಸ್ ಇಂಡೆಕ್ಸ್ ಪೊಸಿಷನ್ ಉಲ್ಟಾ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದರೆ -1, -2, -3, -4. ಓಕೆನಾ, ನೆಕ್ಸ್ಟು ಒಂದು ಎಕ್ಸಾಂಪಲ್ ಕೊಡ್ತೀನಿ ಕರೆಕ್ಟಾಗಿ. ಸೊ ಇವಾಗ ನನಗೆ 40 ಮತ್ತು 30 ಪ್ರಿಂಟ್ ಆಗಬೇಕು. ರೈಟ್ ಇಟ್ ಇನ್ ರಿವರ್ಸ್ ಆರ್ಡರ್. ಹೇಗೆ ಅಂದರೆ L1 of ಎಗೇನ್ ಸೇಮ್ ಸಿಂಟ್ಯಾಕ್ಸ್ ಬಂದು ಏನು ಹೇಳಿ, ಸ್ಟಾರ್ಟ್, ಎಂಡ್ ಮತ್ತು ಸ್ಟೆಪ್ ಸೈಜ್. ಸ್ಟಾರ್ಟ್ ಬಂದೇನು ಇಲ್ಲಿ -1, -2, -3, -4. ಸ್ಟಾರ್ಟ್ ಬಂದು -1. ಓಕೆನಾ, ಐ ಮೀನ್ ಇಷ್ಟು ನಮಗೆ 30 ಪ್ರಿಂಟ್ ಆಗಬೇಕು. 30 ಅಂದರೆ ಇಲ್ಲಿ ಇದ್ರದ್ದು ಒಂದು ಜಾಸ್ತಿ ಅಂದರೆ -3. ಇಷ್ಟು ಸ್ಟೆಪ್ ಸೈಜ್ ಬಂದು ಇಲ್ಲಿ 1 ಅಂತ ಕೊಡಬಾರ್ದು, -1 ಅಂತ ಕೊಡಬೇಕು ಬಿಕಾಸ್ ನಾವು ವಿ ಆರ್ ಟ್ರೈಂಗ್ ಟು ಪ್ರಿಂಟ್ ದಟ್ ಇನ್ ರಿವರ್ಸ್. ಸೊ ಇವಾಗ ಔಟ್ಪುಟ್ ಬಂದು 40 ಮತ್ತು 30 ಪ್ರಿಂಟ್ ಆಗುತ್ತೆ ಬಿಕಾಸ್ -1 ಅಂದರೆ ಇದು ಸ್ಟಾರ್ಟಿಂಗ್ ಪೊಸಿಷನ್ 40, -3 ಅಂದರೆ ಇಲ್ಲಿ ತನಕ ಹೋಗುತ್ತೆ. ಓಕೆನಾ, -1 ಅಂದರೆ ರಿವರ್ಸ್ ಆರ್ಡರ್. ಸೊ 40, 30 ಪ್ರಿಂಟ್ ಹಾಕ್ಕೊಂಡು ಬರುತ್ತೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ. ನಾನು ನಿಮಗೊಂದು ಅಸೈನ್ಮೆಂಟ್ ಕೊಡ್ತೀನಿ. ಅಸೈನ್ಮೆಂಟ್ ಬಂದು ಲೆಟ್ ಯು ಕನ್ಸಿಡರ್ ಅ ಲಿಸ್ಟ್ 10, 20, 30, 40. ಇದನ್ನು ರಿವರ್ಸ್ ಆರ್ಡರಲ್ಲಿ ಹೇಗೆ ಬರೀತೀರಾ ಅದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲೈಕ್ ರಿವರ್ಸ್ ಆರ್ಡರಲ್ಲಿ ಬರೀಬೇಕು ವಿತೌಟ್ ಯೂಸಿಂಗ್ ರಿವರ್ಸ್ ಫಂಕ್ಷನ್. ಯೂಸಿಂಗ್ ಸ್ಲೈಸಿಂಗ್ ಆಪರೇಟರ್ ಯೂಸ್ ಮಾಡಿನೇ ನೀವು L1ನ ರಿವರ್ಸ್ ಮಾಡಬೇಕು. ಲೈಕ್ ಐ ನೀಡ್ ಟು ಗೆಟ್ ಆನ್ ಔಟ್ಪುಟ್ 40, 30, 20, 10 ಹೀಗೆ ಔಟ್ಪುಟ್ ಬರಬೇಕು. ಸೊ ಇದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಡೂ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು.